ಆಸ್ಪತ್ರೆ ಮುಂದೆ ಧರಣಿ ಕುಂಡ್ರುವ ಉದ್ದೇಶ ಏನಂದರೆ, ಶನಿವಾರ ದಿವಸ ನಾವು ಒಂದು ರೋಗಿ ಪೇಷಂಟ್ ಇಲ್ಲಿ ಬಂದಿತ್ತು. ಆದ ಕಾರಣ ಆ ರೋಗಿ ಕ್ಷೇಮದ ಬಗ್ಗೆ ನಾವು ಕೇಳಕ್ಕಂತ ಹೇಳಿ ಬಂದಾಗ, ಅವಾಗ ಇಲ್ಲಿ ನಮ್ಮ ರೋಗಿಗೆ ಬರುವಂಥ ಆಹಾರವನ್ನು ವಿತರಣೆ ಮಾಡ್ತಿದ್ರು. ಆ ವಿತರಣೆ ಮಾಡೋ ಟೈಮಿನಲ್ಲಿ ಏನೇನು ವಿತರಣೆ ಮಾಡ್ತಾ ಇದ್ದಾರೆ ಅಂತೇಳಿ ಹಂಗೆ ಒಂಚೂರು ನೋಡ್ಬೇಕಂತ ಹೇಳಿ ಹೋದರೆ, ಅಲ್ಲಿ ಆ ಸಿಬ್ಬಂದಿಗಳು ಒಂದು ಚಪಾತಿ, ಒಂಚೂರು ಅನ್ನ, ಆಮೇಲೆ ಸಾಂಬಾರು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದೀಟ ಇದನ್ನ ಕೈಪೇಲೆ ರೂಲ್ಸ್ ಎಷ್ಟಿದೆ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ನಮಗೆ ಒಂದೇ ಚಪಾತಿ ಕೊಡ್ಬೇಕಂತ ರೂಲ್ಸ್ ಐತಿ, ಸೇಫ್ಟಿ ಕಿಟ್ಗಳನ್ನು ಬಿಟ್ಟು ಬಂದಿದ್ದೀನಿ ಅಂತೇಳಿ ಅಂದರು. ನಾನು ಅವ್ರಿಗೆ ಕೇಳುವಂಥ ಕ್ವಶನ್ ಒಂದೇ, ನಾನಾ ಥರ ರೋಗಗಳು ಬರ್ತವೆ, ಆಮೇಲೆ ಸುಮಾರು ಬಿಸಿಲು, ಸಿಕ್ಕಾಪಟ್ಟಿ ಬಿಸಿಲಿದೆ, ಒಂದು ಇಲ್ಲಿ ಕೆರ್ಕೊಂಡು ಆ ಸ್ಪೂನಲ್ಲಿ ಹಿಡಿದ್ರೆ ಅದರಿಂದ ನಾನಾ ಥರ ರೋಗಗಳು ಉತ್ಪತ್ತಿ ಆಗ್ತವೆ. ನಾವು ರೋಗಿಗಳಿಗೆ ಕೇಳ್ಕೋದು, ಈ ನಮ್ಮ ವೈದ್ಯರು ಮೊದಲೇಕಾಗಿ ಹೇಳ್ತಾರೆ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ ಅಂತೇಳಿ. ನಮ್ಮ ಸಿಬ್ಬಂದಿಗಳ ಕಡೆನೇ ಸ್ವಚ್ಛತೆ ಇಲ್ಲ, ಇನ್ನು ರೋಗಿಗಳಿಗೆ ಯಾವಾಗ ಸ್ವಚ್ಛತೆ ಹೇಳ್ತಾರೆ ಇವರು? ಅವ್ರಿಗೆ ಯಾವಾಗ ಮುಖ್ಯ ಅಧಿಕಾರಿ ಆದಂಥ ಜಕನೂರ್ ಸಾಹೇಬರಿಗೆ ಒಂದು ಮಾತು ಕೇಳಿದ್ವಿ ನಾವು. ಏನಂತ ಕೇಳಿದ್ವಿ, ಸಾಹೇಬ್ರ ನಿಮ್ಮ ಮೆನುವಲ್ಲಿ ಏನೇನಿದೆ ಅದನ್ನು ಡೈಮಂಡ್ ಮೆನು ತರಿಸ್ರಿ ಅಂದರೆ, ಅವಾಗ ಹೇಳಿದರು ನಿಮ್ಮ ರೋಗಿ ಪೇಷಂಟಿಗೆ ಎಷ್ಟು ರೊಕ್ಕ ಬರ್ತದೆ ಅಂತ ಕೇಳಿದ್ರೆ ಅವ್ರು ಹೇಳಿದರು 3,000 ರಿಂದ 3,500 ರೂಪಾಯಿ ಬರ್ತಾರೆ ಅಂತ ಹೇಳಿ ಅವ್ರಂದ್ರು. ಆಮೇಲೆ ಅಲ್ಲಿ ಸಪ್ಲೈ ಮಾಡುವಂಥ ಅವ್ರ ಸಿಬ್ಬಂದಿ ಅಡುಗೆ ಸಹಾಯಕಿ ಮೇಡಮ್ ಅವ್ರಿಗೆ ಕರೆಸಿದ್ವಿ, ನಿಮಗೆ ಎಷ್ಟು ಕೊಡ್ತಾರೆ ಅಂತ ಕೇಳಿದ್ವಿ. 2,500 ರೂಪಾಯಿ ಅಂದರೆ ಇನ್ನು ಉಳ್ಕಿದ ರೊಕ್ಕ ಎಲ್ಲಿ ಅಂತ ಹೇಳಿ ನಾವು ಕೇಳಿದ್ರೆ, ಆಮೇಲೆ ಅದು ಅಂಥೇಳಿ ಏನೇನೋ ಕ್ವಶನ್ಗಳು ಹೇಳಿಕೆ ಸುಮ್ಮನೆ ಆದರೂ ಅದೋ ಮಾತು ಬೇರೆ. ಆಮೇಲೆ ಮೆನು ತರಿಸಿ ನಾವು ನೋಡಿದ್ವಿ, 6,000 ಚಿಲ್ಲರ್ ಇಲ್ಲಿ ಒಬ್ಬರಿಗೆ ಮೆನು ಇದೆ. ಪ್ರತಿ ತಿಂಗಳಿಗೆ 6,000 ಚಿಲ್ಲರ್ ಐತೆ ಅಂತೇಳಿ ಇಲ್ಲಿ ತೋರ್ಸತೈತಿ. ಅಲ್ಲಿ ನೋಡ್ರೆ 3,000 ಚಿಲ್ಲರ್ ಕೊಡ್ತಾನಂತೆ ಮುಖ್ಯ ಅಧಿಕಾರಿಗಳು ಹೇಳ್ತಾರೋ. ಅಡುಗೆ ಸಿಬ್ಬಂದಿಗಳು 2,500 ಅಂತಾರೆ. ನಮ್ಮ ಸಿಬ್ಬಂದಿ 2,500 ರೂಪಾಯಿದಾಗ ಇವ್ರಿಗೆ ಅಷ್ಟು ಕೊಡತ್ತಾರಲ್ಲ ಅನ್ನೋದು ನಮಗೊಂದು ಕ್ವಶನ್ ಮಾರ್ಕ್ ಆಗಿದೆ. ಯಾಕೆ ನಾವು ನೋಡಿ ಟೈಮ್ದಾಗ ಒಂದೇ ಚಪಾತಿ, ಅದು ಒಂದು ಚಪಾತಿ ಹಾಳಿಗೆ ಹಿಡ್ದಂಗೆ ಆಗತ್ತೆ, ಏನಿಲ್ಲ, ಅದಕ್ಕೆ ಬಲವಾದ ಒಂದು ದಿಪ್ಪಣೆ ಕ್ವಾಂಟಿಟಿ ಮೇಂಟೈನ್ ಮಾಡಿಲ್ಲ. ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಗೆ ರೋಗಿಗಳಿಗೆ ಸದೃಢವಾಗಿ ಇರಲು ಒಂದು ಸರ್ಕಾರಿ ಗುಣಮಟ್ಟ ತಥ್ಯ ಕೊಡ್ಬೇಕಂತ ಹೇಳಿ ಗೈಡ್ಲೈನ್ಸ್ ಆಗೈತಿ. ಅವ್ರ ತಥ್ಯ ಅಂತೂ ಇರೋಕ್ಕಿಲ್ಲ. ಬ್ರೆಡ್ ಕೊಡ್ಬೇಕಂತೈತೆ, ಅದು ಇರೋಕ್ಕಿಲ್ಲ. ಅದಕ್ಕೆ ಸಂಬಂಧಪಟ್ಟಂಗೆ ಬಾಳೆಹಣ್ಣು ಕೊಡ್ಬೇಕಂತೈತೆ, ಅದು ಇರೋಕ್ಕಿಲ್ಲ. ಕೇಳ್ರೆ ಯಾಕ್ರಿ ಅಂತ ಹೇಳಂದ್ರೆ, ಇಲ್ರಿ ನಾನು ಅರ್ಜೆಂಟ್ ಹೊಂಟಿನಿ, ಅರ್ಜೆಂಟ್ಗೆ ಹೋಗೋದೈತೆ, ನಾನು ಏನು ರೋಗಿಗಳು ನೀವು ಉಪವಾಸ ಕಿಡಿ ಹೋಗ್ತಾರ? ಹಾಸ್ಪಿಟಲ್ ಸುಟ್ಟಿ ಇದ್ದಾಗಂತೂ ಇವ್ರು ಫೋನ್ ಹಚ್ಚಿರ್ ನಾಟ್ ರೆಸ್ಪಾನ್ಸ್. ಮತ್ತು ನಮ್ಮ ಪೇಷಂಟ್ಗಳು ಯಾರನ್ನ ಕೇಳೋದ್ರಿ? ಭಾಳಷ್ಟು ಹಗರಣಗಳು ಹಿಂದಕ್ಕೆ ಒಮ್ಮೆ ಎಲ್ಲ ಪೇಷಂಟ್ಗಳು ಇದ್ರಿ. ಡಿಲಿವರಿ ಬಂದರೆ ಬೆಳಗಾವಿಗೆ ಹೋಗ್ರಿ. ಯಾಕೆ ನಮ್ಮ ಬೈಲಂಗದಾಗ ರೋಗಿಗಳಿಗೆ ಇಲ್ಲಿ ನೀಡುವಂಥ ಡಾಕ್ಟರ್ಸ್ಗಳಿಲ್ಲ? ಇಲ್ಲಿ ಬ್ಲಡ್ ಇದ್ರು ಬ್ಲಡ್ ಇಲ್ಲ ಅಂತ ಹೇಳಿ ಬೆಳಗಾವಿ ಕಳಿಸ್ತಾರೆ. ಒಂದು ಬ್ಲಡ್ ಬೇಕಂದ್ರೆ ಬೆಳಗಾವಿಗೆ ಹೋಗ್ಬೇಕು. ನಾವೆಲ್ಲ ಬೆಳಗಾವಿಗೆ ಹೋಗಿದ್ರೆ ನಮ್ಮ ಬೈಲೊಂಗಲ್ ಗೌರ್ಮೆಂಟ್ ಹಾಸ್ಪಿಟಲ್ ಯಾಕೆ ಅವ ಹಾಸಿಸಿ ಅವ ಹೊಚ್ಬೋದಂದ್ರೆ, ಅವನ್ನ ನಿವಾರಣೆ ಅವ ಮಾಡ್ಕೋದಾದ್ರೆ ಮತ್ತೆ ಡಿ ಗ್ರೂಪ್ ನೌಕರರು ಯಾಕೆ ಬೇಕಿಲ್ಲಿ? ಆಮೇಲೆ ಈ ಗೌರ್ಮೆಂಟ್ ಹಾಸ್ಪಿಟಲ್ನ ಕೇಳಿಗೆ ಬರತ್ತಿದ್ರು. ಆ ಬರೆಯುವಂಥ ಟೈಮಿನಲ್ಲಿ ಬಹಳಷ್ಟು ಹೋರಾಟಗಳು ಮಾಡಿ ನಾವು ಈ ಗೌರ್ಮೆಂಟ್ ಹಾಸ್ಪಿಟಲ್ ಬೇಕು, ಯಾಕೆಂದರೆ ಸಂಸ್ಥೆಗೆ ಹೋದರೆ ನಮ್ಮ ಬಡ ರೋಗಿಗಳಿಗೆ ಆ ಸಂಸ್ಥೆದಾಗ ನಿವಾರಣೆ ಮಾಡೋಕ್ಕಾಗಲ್ಲ, ಅಲ್ಲಿ ಖರ್ಚು ವೆಚ್ಚಗಳನ್ನು ಬರ್ಸೋಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕೆ ಈ ಗೌರ್ಮೆಂಟ್ ಹಾಸ್ಪಿಟಲ್ ಉಳಿಸ್ಕೊಂಡಿದೆ. ಆದರೆ ಈ ಗೌರ್ಮೆಂಟ್ ಹಾಸ್ಪಿಟಲ್ ಏನು ಮಾಡತ್ತಾರೋ, ಹಾಡಾಗಲೇ ತುಡುಗು ಮಾಡತ್ತಾರೆ. ಮೇಲೆ 3 ಗಂಟೆ ನಂತರ ಯಾವುದೇ ರೀತಿ ಪೇಷಂಟ್ಗಳನ್ನು ಇಲ್ಲಿ ನೋಡ್ತಾ ಇಲ್ಲ. ಆಹಾರ ತೊಂದರೆ ಅಷ್ಟೇ ಅಲ್ಲದೆ ಮಧ್ಯಾಹ್ನ ಮೇಲೆ ಯಾವುದೇ ರೀತಿ ಪೇಷಂಟ್ಗಳಿಗೂ ರೆಸ್ಪಾನ್ಸ್ ಇಲ್ಲ. ಪ್ರಯೋಗಾಲಯದಲ್ಲೂ ನಾಳೆ ಬರ್ರಿ ಅಂತ ಹೇಳ್ತಾರೆ. ಬೇರೆ ಪೇಷಂಟ್ಗಳು ಕೇಳಿದ್ರು ಓಕೆ, ನಾನು ಖುದ್ದಾಗಿ ಬಂದಾಗ ನನಗೂ ಇದೇ ರೆಸ್ಪಾನ್ಸ್ ಬಂದಿತ್ತು. ಯಾಕೆ ಈ ಥರ? ಅವ್ರಿಗಿಷ್ಟು ಡ್ಯೂಟಿ ಅವರ್ಸ್ ಎಷ್ಟು ಗಂಟೆ ಇರುತ್ತೆ? 5 ಗಂಟೆ ಮಟ್ಟ ಇರ್ತೈತಿ. 5 ಗಂಟೆ ಮಟ್ಟ ಡ್ಯೂಟಿ ಅವರ್ಸ್ ಮಾಡ್ತಾ ಇಲ್ಲ ಅವ್ರು ಯಾರು. ರಜಾ ಯಾವುದು ಸುಧಾರಣೆ ಆಗೋದಿಲ್ಲ. ಆಕ್ಷನ್ ತಗೋದ್ರಿಂದ ಸುಧಾರಣೆ ಆಗೋದಿಲ್ಲ. ಕೊಡ್ರಿ, 2 ದಿವಸ ಅಂದ್ರಲ್ಲ ರೈಟಿಂಗ್ ಕೊಡ್ರಿ, ಕೊಡ್ತಾರೆ ಮಾಡಿ. ಪಗಾರ ತಗೋತಾರ ಡಿಲರ್ ಆಗ 5,000 ಕೊಡು 3,000 ಕೊಡು ಅಂತ ನಮ್ಗೆ ಸರ್ ನಾವು 8 ಮಂದಿ ಅಂತ ಮಾಡೋಣ ಗುರ್ತಿಡ್ತಾರೆ ಬಂದ್ರೆ. ಮತ್ತೆ ಫ್ರೀ ಅಂದ್ರೆ ಏನ್ರಿ ಇದು? ಫ್ರೀ ಮಾಡ್ಯಾರ ಅಂದ್ರೆ ಎದ್ರ ಸಂಬಂಧ ಫ್ರೀ ಮಾಡ್ರಿ ಅಂತ ಕೇಳ್ತೇವೆ. ಬೋರ್ಡ್ ಹಾಕ್ರಿ ಯಾರು ಗೊತ್ತಾಗ್ತೈತ್ರಿ ಎಲ್ಲಾರ. ಮತ್ತೆ ಪಾಪ ಡಿಲರ್ ಆಗೋದು ಇಷ್ಟ ಬೇಕಾಗಿರ್ತೈತಿ. ಮಕ್ಕಳು ಉಳಿಬೇಕು, ಜೀವ ಉಳಿಬೇಕಂತ ನಾವು ಕೊಟ್ಕೊಟ್ಟು ಹೋಗ್ತೀವಿ ದಾಟಿ. ಮತ್ತೆ ಈಗ ಓದಕ್ ಬರ್ಲಿಲ್ರಿ, ನೀನು ನೋಡ್ರಿ ಓದಕ್ ಬರ್ಲಾರ್ದ ಇದ್ರ ತೊಂಬ ರಿಪೋರ್ಟ್ ತೊಂಬ ಎಲ್ಲ ಹೋಗ್ಬೇಕ್ರಿ ಮೇಡಮ್ ಅಂತ ನಾ ಕೇಳ್ತೇನೆ. ಅಯ್ಯ ಕೇಳ್ಕೊಂತ ಹೋಗಲ್ಲ ಕೊಡ್ತಾರ ನೀವಂತಾರ ನಮ್ಗೆ ಖಬರ್ ಮಾಡ್ತಾರಂದ್ರ ಮತ್ತೆ ಏನ್ ಮಾಡೋದ್ರ ಹಂಗಾರ? ಸರ ನಂದು ಇಂಚಿಲ್ಲ
ಅದು ಜಸ್ಟ್ ನಂದು ಅಂದ್ರೆ ಗುರುವಾರ ಆಗೈತೆ ನಮ್ದು ಹ್ಞೂ ಡೆಲಿವರಿ ಐತೆ ರೀ ಹ್ಞೂ 2 ವರ್ಷದಿಂದ 3,000 ರೂಪಾಯಿ ಯಾಕೆ ಕೊಡ್ಬೇಕ್ರಿ ಇವಾಗ ಕೊಟ್ಟಿದ್ದೀರಿ ಯಾರಿಗೆ ಕೊಟ್ಟಿದ್ದೀರಿ ರೊಕ್ಕ ಅಲ್ಲ ಗಮನಕ್ಕೆ ರೊಕ್ಕ ಯಾರು ಸುಂದರ್ರಿ ರೊಕ್ಕ ಯಾರು ಸುಂದರ್ರಿ ರೊಕ್ಕನ ಕೊಟ್ಟಿಲ್ರಿ ಬಟ್ 6 ಅಂದ್ರೆ ಡೆಲಿವರಿ ಆಗ್ಯಾವ್ರಿ ಎಲ್ಲರೂ 2,500 ರೂಪಾಯಿ 3,000 ರೂಪಾಯಿ ಇಸ್ಕೊಂಡವ್ರು ಯಾರು ಗೊತ್ತೈತ್ರಿ ನಿಮ್ಗೆ ಖುಷಿಲೇ ಕೊಟ್ರ ನಾವೊಂದು ಓಕೆ ರೀ ಅದು ನಮ್ಮ ಡಿಮಾಂಡ್ ಯಾಕಿರ್ತಾರ್ರಿ ಇದು ಈ ಮೂಲಕ ತಮಗೆ ತಿಳಿಸಿರುತ್ತದೆ ಆಸ್ಪತ್ರೆ ನ್ಯೂನತೆಗಳ ಬಗ್ಗೆ ಹಾಗೂ ಹೊರರೋಗಿಗಳ ಪ್ರತ್ಯಾಹಾರದ ಬಗ್ಗೆ ಪ್ರತ್ಯಾಹಾರ ಟೆಂಡರ್ ನಿಮ್ಮ ನಿಯಮಾವಳಿಗಳ ಪ್ರಕಾರ ಆಹಾರ ಪೂರೈಕೆ ಮಾಡಬೇಕು ತಮ್ಮ ದೂರಿನ ವಿಷಯದಲ್ಲಿ ಜಿಲ್ಲಾಧಿಕಾರಿಗಳಿಗೆ ತಂದು ಟೆಂಡರ್ ಅನ್ನು ರದ್ದುಗೊಳಿಸಬೇಕು 2 ದಿವಸ ಮಾಡ್ತಾನೆ ನಾನು ಹಾಕಿಲ್ಲ ಯಾವ್ದು ಸರ್ ನಾವು ಇಲಾಖೆಗೆ ಮಾತಾಡ್ತಾ ಇದ್ದೇವೆ ಮಾತಾಡ್ಕೊಂಡು 2 ಡೇಸಲ್ಲೇ ಇದಕ್ಕೆ ವ್ಯವಸ್ಥೆ ಮಾಡಬೇಕು 2 ಡೇಸ್